ಓಂ ಶ್ರೀ ಕಾಮಾಕ್ಷೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯನ್ನು, ನಮ್ಮ ದೇಹವನ್ನು ಕಾಪಾಡ್ಕೋಬೇಕು, ಮನೆಯನ್ನು ಕಾಪಾಡ್ಕೋಬೇಕು, ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮಗೆ ಪೂರಕವಾಗಿರಬೇಕು. ನಾವು ಯಾವಾಗಲೂ ಕೂಡ ಆಶಾಜೀವಿಗಳಾಗಿರ್ತೀವಿ. ಆದರೆ ಈ ಆಶಾಜೀವಿಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ, ಯಾತ್ರೆಗಳಿಗೆ ಹೋದಾಗ ಏನೇನೋ ವಸ್ತುಗಳನ್ನು ಬೇಕಾದ್ದೆಲ್ಲ ತಂದು ಮನೇಲಿ ಇಟ್ಕೋತೀವಿ. ಅಂದರೆ ಇವತ್ತಿನ ದಿವಸ ಧರ್ಮಸ್ಥಳ ಅಥವಾ ಕೆಲವು ಕ್ಷೇತ್ರಗಳಲ್ಲಿ ತೆಂಗಿನಕಾಯಿಯನ್ನು ತೊಗೊಂಬರ್ತೀವಿ. ಬಿಳಿಯ ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂಥ, ಬಿಳಿಯ ಬ್ಯಾಗಲ್ಲಿ ಕಟ್ಟಿರ್ತಕ್ಕಂಥ, ಒಂದು ಪುಟ್ಟ ಬ್ಯಾಗಿನಲ್ಲಿ ಕಟ್ಟಿರ್ತಕ್ಕಂಥ ತೆಂಗಿನಕಾಯಿಯನ್ನು ನಾವು ತೊಗೊಂಬರ್ತೀವಿ. ಸಾಮಾನ್ಯವಾಗಿ ಧರ್ಮಸ್ಥಳವನ್ನೇ ಉದಾಹರಣೆಯಾಗಿ ತಗೊಂಡಾಗ ಧರ್ಮಸ್ಥಳದಲ್ಲಿ ತೆಂಗಿನಕಾಯಿ ತಂದೇ ತರ್ತೀವಿ. ಇದನ್ನೇ ನಾವು ಶ್ರೀಫಲ ಅಂತ ಕರಿತೀವಿ. ತೆಂಗಿನಕಾಯಿಗೆ ಏನು ಕರಿತೀವಿ? ಶ್ರೀಫಲ ಅಂತ ಕರಿತೀವಿ. ತೆಂಗಿನ ಗಿಡಕ್ಕೆ ಕಲ್ಪವೃಕ್ಷ ಅಂತ. ಆದರೆ ಈ ಶ್ರೀಫಲ ಏನಿದೆ, ಈ ಶ್ರೀಫಲವನ್ನು ಮನೆಯಲ್ಲಿ ಕಟ್ಕೊಳ್ಳೋದ್ರಿಂದ ಅಥವಾ ತರೋದ್ರಿಂದ ಇದರ ವಿಶೇಷ ಏನು, ಇದರ ಫಲ ಏನು? ನಮಗೀಗಾಗಲೇ ಗೊತ್ತು. ಧರ್ಮಸ್ಥಳದಲ್ಲಿ ಧರ್ಮ ದೇವತೆಗಳಿರ್ತಕ್ಕಂಥ ಜಾಗ ಕೂಡ ಇದಾಗಿರುತ್ತೆ. ಸಾಕ್ಷಾತ್ ಅಣ್ಣಪ್ಪನ ಅನುಗ್ರಹ ಇರ್ತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ಅದು ಧರ್ಮಸ್ಥಳ. ಆ ಧರ್ಮಸ್ಥಳದಲ್ಲಿ ಈ ಒಂದು ಶ್ರೀಫಲ ಅಂತ ಏನು ಕರಿತೀವಿ, ಅದು ಬಿಡಿಸಿರ್ತಕ್ಕಂಥ ಕಾಯಿ. ಯಾವಾಗಲೂ ನಾವು ಜುಟ್ಟು ಅಥವಾ ಜುಟ್ಟಿರುತ್ತೆ, ಆದರೆ ಕಾಯಿಯನ್ನು ಬಿಡಿಸಿರ್ತಕ್ಕಂಥ ಕಾಯಿಗೆ ಒಂದು ಬ್ಯಾಗಲ್ಲಿ ಹಾಕಿ ಅದನ್ನು ಎಲ್ಲೋ ಒಂದು ಕಡೆ ಸಂಕಲ್ಪ ಮಾಡಿ ಪೂಜೆ ಮಾಡಿ ನಮಗೆ ಆ ಕಾಯಿಯನ್ನು ನಮಗೆ ಅಲ್ಲಿ ಕೊಡ್ತಾರೆ. ಅದನ್ನು ತಂದಾಗ ಅದರಿಂದ ನಮಗೇನು ಪ್ರಯೋಜನ, ಅದರಿಂದ ಏನು ಲಾಭ, ಅದೆಷ್ಟು ಶುಭ ಕೊಡುತ್ತೆ ಅಂದರೆ, ಮನೆಗೆ ತೆಂಗಿನಕಾಯಿ ಇರ್ಬೋದು, ಕುಂಬಳಕಾಯಿ ಇರ್ಬೋದು, ನಿಂಬೆ ಹಣ್ಣು ಇರ್ಬೋದು, ಭಗವಂತನ ಸನ್ನಿಧಾನದಲ್ಲಿ ಬಂದಂಥ ನಿಂಬೆಹಣ್ಣು, ಭಗವಂತನ ಸನ್ನಿಧಾನದಿಂದ ಬಂದಂತಹ ಕುಂಬಳಕಾಯಿ ಆಗ್ಬೋದು, ಈ ಕಾಯಿಗಳನ್ನು ಮನೆಗೆ ಕಟ್ಟಿದಾಗ, ಉತ್ತರ ಈಶಾನ್ಯದಲ್ಲಿ ಕಟ್ಟಿದಾಗ, ಹಾಗೆಯೇ ಪಶ್ಚಿಮ ದಕ್ಷಿಣದಲ್ಲಿ ಕಟ್ಟಿದಾಗ, ಹಾಗೆಯೇ ಈ ಫಲಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ದೇವಮೂಲೆ ಅಂತ ಒಂದು, ಕುಬೇರ ಮೂಲೆ ಅಂತ ಒಂದು. ಜೊತೆಗೆ ಈ ತೆಂಗಿನಕಾಯಿಯನ್ನು ಕಟ್ಟಿದಾಗ ಇದೇನಾಗುತ್ತೆ, ನಮಗೆ ದೈವ ಶಕ್ತಿಗಳನ್ನು ಅದು ಎಳೆಯುತ್ತೆ. ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಬರೀ ದುಷ್ಟಶಕ್ತಿಗಳನ್ನ ಹೋಗಲಾಡ್ಸೋಕ್ಕೆ ನಾವೆಲ್ಲ ಮಾಡ್ಕೋತೀವಿ ಅಂತ. ಆದರೆ ಈ ಕಾಯಲ್ಲಿ ಎಷ್ಟು ಪ್ರಭಾವ ಇದೆ ಅಂದರೆ, ಆ ಮನೆಗೆ ದೈವ ಶಕ್ತಿಗಳ ಅನುಗ್ರಹ ಜಾಸ್ತಿ ಆಗತ್ತೆ. ಧಾರ್ಮಿಕವಾಗಿ ನಮ್ಮ ಮನಸ್ಸಿನ ಭಾವನೆಗಳು ಎಲ್ಲೋ ಒಂದು ಕಡೆ ಬರುತ್ತೆ. ಯಾರಿಗಾದರೂ ಆ ಮನೆಯಲ್ಲಿ ಕೆಟ್ಟದ್ದಾಗಿದ್ದರೆ ಅಥವಾ ಕೆಟ್ಟ ದೃಷ್ಟಿಗಳಾಗಿದ್ದರೆ, ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದರೆ ಅದು ದೂರ ಆಗತ್ತೆ. ನಂಬಿಕೆ, ಎಲ್ಲವೂ ನಂಬಿಕೆ. ಇವತ್ತಿನ ದಿವಸ ಭಾರತ ದೇಶದಲ್ಲಿ ನಂಬಿಕೆಯಿಂದ ಈ ದೇಹವನ್ನು ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು, ಏನು ಬೇಕಾದರೂ ಪಡಿಬೋದು. ಅಷ್ಟೊಂದು ನಂಬಿಕೆಯ ಆಧಾರ ಕೂಡ ಈ ಭಾರತದಲ್ಲಿದೆ. ಇನ್ನು ಹಿಂದೂ ಪುರಾಣದ ಪ್ರಕಾರ ಈ ಒಂದು ಶ್ರೀಫಲವನ್ನು ಸೃಷ್ಟಿ ಮಾಡಿದ್ದು ಯಾರು ಗೊತ್ತಾ? ಸಾಕ್ಷಾತ್ ವಿಶ್ವಾಮಿತ್ರನು ಅಂತ ಹೇಳ್ತಾರೆ. ಹಿಂದೂ ಪುರಾಣಗಳಲ್ಲಿ ಇದರ ಉಲ್ಲೇಖ ಕೂಡ ಇದೆ. ಅದರ ಪ್ರಕಾರ ನೋಡೋಕೆ ಹೋದಾಗ ಸಾಕ್ಷಾತ್ತು ಎಲ್ಲಿ ವಿಶ್ವಾಮಿತ್ರರೇ ಈ ಒಂದು ತೆಂಗಿನಕಾಯಿಯನ್ನು ಸೃಷ್ಟಿ ಮಾಡಿದ್ದು. ಇನ್ನು ನಮ್ಮ ಮನೆಗಳಲ್ಲಿ ನಾವು ಕೂಡ, ನಮಗೆ ಎಲ್ಲರೂ ಹೇಳ್ತಾ ಇರ್ತಾರೆ, ಗರ್ಭಿಣಿಯರು ತೆಂಗಿನಕಾಯಿ ಹೊಡಿಬಾರ್ದು. ಗರ್ಭಿಣಿಯರಿದಾರಲ್ಲ, ಅವರು ಕಾಯಿಯನ್ನು, ತೆಂಗಿನಕಾಯಿಯನ್ನು ಹೊಡಿಬಾರ್ದು ಅಂತೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಯಾತ್ರೆಯಿಂದ ಅಥವಾ ಧರ್ಮಸ್ಥಳದಿಂದ ಅಂತಹ ಆ ಕಾಯಿಯನ್ನು ನೆಲಕ್ಕಿಡಬಾರ್ದು. ಅದನ್ನು ಸಾಕ್ಷಾತ್ ತಂದ ಮೇಲೆ ಹಾಗೆಯೇ ಮುಖ್ಯ ದ್ವಾರದ, ಸಿಂಹದ್ವಾರದ ಹತ್ತಿರ ಇದನ್ನು ಕಟ್ಟಿದಾಗ ಆ ಮನೆಯಲ್ಲಿ ಧನಾತ್ಮಕ ಲಹರಿಗಳಿರೋದ್ರ ಜೊತೆಗೆ ದೈವಾಕರ್ಷಣೆ, ದೈವ ಲಹರಿಗಳು ಕೂಡ ಆ ಮನೆಗೆ ಬರುತ್ತೆ. ಎಲ್ಲವೂ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.